ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಸ್ ಬಾಯಿ ಹುಣ್ಣಿಗೆ ಸಿಂಪಲ್ ಮನೆ ಮದ್ದು. ಬಾಯಿ ಹುಣ್ಣು ಪದೇ ಪದೇ ನಿಮಗೆ ಕಿರಿಕಿರಿ ಮಾಡ್ತಿದ್ಯಾ? ಚಿಂತೆ ಬೇಡ, ಸಿಂಪಲ್ ಮನೆ ಮದ್ದು. ಬಾಯಿ ಹುಣ್ಣುಗಳು ನಿಮ್ಮ ಬಾಯಿಯೊಳಗೆ ಕಾಣಿಸಿಕೊಳ್ಳುವ ಕೆಂಪು ಅಥವಾ ಹಳದಿ ಹುಣ್ಣುಗಳಾಗಿವೆ. ಸಾಮಾನ್ಯವಾಗಿ ಇವು 3 ವಾರಗಳಲ್ಲಿ ಕಣ್ಮರೆಯಾಗುತ್ತವೆ. ಆದರೆ ಇರುವಾಗ ಬಾಯಿ ಹುಣ್ಣು ವಿಪರೀತ ನೋವನ್ನು ಉಂಟು ಮಾಡುತ್ತದೆ. ಇದರಿಂದ ಏನನ್ನು ತಿನ್ನಲು ಸಾಧ್ಯವಾಗದಷ್ಟು ಉರಿ ಕಾಣಿಸಿಕೊಳ್ಳುತ್ತದೆ. ಬಾಯಿ ಹುಣ್ಣು ಸಮಸ್ಯೆ ಸಾಮಾನ್ಯ ಸಮಸ್ಯೆಯಾಗಿದೆ. ಕೆಲವರಿಗೆ ಈ ಸಮಸ್ಯೆ ಪದೇ ಪದೇ ಕಾಣಿಸಿಕೊಂಡರೆ ಇನ್ನು ಕೆಲವರಿಗೆ 2-3 ತಿಂಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತವೆ. ಇದರಿಂದ ತಿನ್ನಲು, ಮಾತನಾಡಲು ಮತ್ತು ನಗಲು ಕೂಡ ಕಷ್ಟವಾಗುತ್ತದೆ. ಬಾಯಿ ಹುಣ್ಣುಗಳನ್ನು ತ್ವರಿತವಾಗಿ ತೊಡೆದುಹಾಕಲು ಸಹಾಯ ಮಾಡುತ್ತದೆ ತೆಂಗಿನ ಹಾಲು ಹುಣ್ಣುಗಳಿಗೆ ಅದ್ಭುತ ಪರಿಹಾರವಾಗಿದೆ. ಇತ್ತೀಚೆಗೆ ಜರ್ನಲ್ ಫೈಟೋಥೆರಪಿ ರಿಸರ್ಚ್ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ತೆಂಗಿನ ಹಾಲಿನಲ್ಲಿರುವ ಉರಿಯೂತದ ಗುಣಲಕ್ಷಣಗಳು ಮತ್ತು ನೋವು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಜೇನುತುಪ್ಪ ಮತ್ತು ಅರಿಶಿಣ ಮಿಶ್ರಣ. ಜೇನುತುಪ್ಪವು ನೈಸರ್ಗಿಕವಾಗಿ ಬ್ಯಾಕ್ಟೀರಿಯಾ ವಿರೋಧಿಯಾಗಿದೆ. ಅದೇ ರೀತಿ ಅರಿಶಿಣವು ಕರ್ಕ್ಯೂಮಿನ್ನಲ್ಲಿ ಸಮೃದ್ಧವಾಗಿದೆ. ಇದು ಉರಿಯೂತದ ಮತ್ತು ಗುಣಪಡಿಸುವ ಗುಣಲಕ್ಷಣಗಳನ್ನು ಹೊಂದಿದೆ. 1 ಚಮಚ ಜೇನುತುಪ್ಪವನ್ನು 1 ಚಿಟಿಕೆ ಅರಿಶಿಣದೊಂದಿಗೆ ಬೆರೆಸಿ ಪೇಸ್ಟ್ ಮಾಡಿ. ಈ ಪೇಸ್ಟನ್ನು ಹುಣ್ಣಿನ ಮೇಲೆ ಹಚ್ಚಿ 15 ನಿಮಿಷಗಳ ಕಾಲ ಹಾಗೆಯೇ ಬಿಡಿ. ನಂತರ ಬೆಚ್ಚಗಿನ ನೀರಿನಿಂದ ಬಾಯಿ ತೊಳೆಯಿರಿ. ಆಲೋವೆರಾ ಜೆಲ್ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಗುಣಪಡಿಸುವ ಗುಣಲಕ್ಷಣಗಳನ್ನು ಹೊಂದಿದೆ. ಆದರೆ ಇದು ಬಾಯಿಯ ಹುಣ್ಣುಗಳಿಗೆ ಉತ್ತಮ ಪರಿಹಾರವಾಗಿದೆ. ಇದರ ಹಿತವಾದ ಮತ್ತು ಉರಿಯೂತದ ಗುಣಲಕ್ಷಣಗಳು ತ್ವರಿತ ಪರಿಹಾರವನ್ನು ನೀಡುತ್ತದೆ. ಇದಕ್ಕಾಗಿ ತಾಜಾ ಆಲೋವೆರಾ ಎಲೆಗಳನ್ನು ಕತ್ತರಿಸಿ ಜೆಲ್ ಅನ್ನು ಹೊರತೆಗೆಯಿರಿ. ನಂತರ ಕ್ಲೀನ್ ಹತ್ತಿ ಪ್ಯಾಡ್ ಬಳಸಿ ಗಾಯಕ್ಕೆ ನೇರವಾಗಿ ಜೆಲ್ ಹಚ್ಚಿ. ದಿನಕ್ಕೆ 2-3 ಬಾರಿ ಹೀಗೆ ಮಾಡಿದರೆ ಹುಣ್ಣು ಬೇಗ ನಿವಾರಣೆಯಾಗುತ್ತದೆ. ಲವಂಗದ ಎಣ್ಣೆ ಕೇವಲ ಹಲ್ಲು ನೋವನ್ನು ನಿವಾರಿಸುವುದಷ್ಟೇ ಅಲ್ಲದೆ ಬಾಯಿ ಹುಣ್ಣಿನ ನೋವನ್ನು ಸಹ ನಿವಾರಿಸುತ್ತದೆ. ಮುಖ್ಯವಾಗಿ ಇದರ ಆಂಟಿ ಮೈಕ್ರೋಬಿಯಲ್ ಗುಣಲಕ್ಷಣಗಳನ್ನು ಹೊಂದಿದೆ. ಸೋಂಕನ್ನು ತಡೆಯಲು ಸಹ ಸಹಾಯ ಮಾಡುತ್ತದೆ. ಲವಂಗ ಎಣ್ಣೆಯ ಕೆಲವು ಹನಿಗಳನ್ನು ತೆಂಗಿನ ಎಣ್ಣೆಯೊಂದಿಗೆ ಮಿಶ್ರಣ ಮಾಡಿ ಕಾಟನ್ ಪ್ಯಾಡ್ನಿಂದ ಈ ಮಿಶ್ರಣವನ್ನು ಹುಣ್ಣಿನ ಮೇಲೆ ಹಚ್ಚಿ 5 ನಿಮಿಷಗಳ ನಂತರ ಬಾಯಿ ತೊಳೆದರೆ ಉತ್ತಮ ಫಲಿತಾಂಶವನ್ನು ಕಾಣುವಿರಿ. ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.